ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ನಿವಾಸದ ಎದುರು ಭಾವುಕ ವಿದಾಯ. ಸಿದ್ದರಾಮಯ್ಯ ರಾಜೀನಾಮೆಗೆ ಬೆಂಬಲಿಗರು ಭಾವುಕರಾಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಭಾವುಕ ವಿದಾಯ ಹೇಳ್ತಾ ಇರೋದು. ರಾಜೀನಾಮೆ ನೀಡೋದಕ್ಕೆ ಮನೆಯಿಂದ ಹೊರಬಂದಂತ ಸಿದ್ದು ಈ ಸಂದರ್ಭದಲ್ಲಿ ಬೆಂಬಲಿಗರು ಭಾವುಕ. ಸಿದ್ದು ಹೊರ ಬರ್ತಾ ಇದ್ದಂತೆ ಬೆಂಬಲಿಗರಿಂದ ಜೈಕಾರಗಳು ಕೇಳಿಬಂದಿವೆ. ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದಂತ ಬೆಂಬಲಿಗರು ಬೇಸರ ಆಗಿದೆ, ಬೇಜಾರಾಗಿದೆ. ಬಿಡ್ರಪ್ಪ, ಎಲ್ಲೂ ಹೋಗಲ್ಲ ನಾನು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾದ ಘಟನೆಗಳು. ಸುಮ್ನಿರಪ್ಪ ಅಂತ ಹೇಳ್ತಿರುವಂತ ಸಿದ್ದರಾಮಯ್ಯ, ಅಳುತ್ತಿರುವಂತ ಆ ಬೆಂಬಲಿಗರಿಗೆ ಸಮಾಧಾನದ ಮಾತುಗಳು. ಸಿಎಂ ನಿವಾಸದ ಎದುರು ಭಾವುಕ ವಿದಾಯ. ಅನೇಕ ಬೆಂಬಲಿಗರು ಅವ್ರ ಕಾಲಿಗೆ ಬಿದ್ದು ಕಣ್ಣೀರ್ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಇಲ್ಲಿವರೆಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ತಾ ಇದ್ದಂತ ಜನ ಬೆಂಬಲಿಗರು ಇನ್ಮೇಲೆ ಅವರು ಸಿಎಂ ಸ್ಥಾನದಲ್ಲಿ ಇರಲ್ಲ ಅಂತ ಅಂದ್ರೆ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಬೆಂಬಲಿಗರಿಗೆ ಕಣ್ಣೀರಿಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಸಿದ್ದರಾಮಯ್ಯನವರು ಹೊರ ಬರ್ತಿದ್ದಂತೆ ಜೈಕಾರಗಳನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸುಮ್ನಿರಪ್ಪ, ನಾನು ಎಲ್ಲೂ ಹೋಗಲ್ಲ ಅಂತ ಸಿದ್ದರಾಮಯ್ಯನವರು ಅವರನ್ನ ಸಮಾಧಾನ ಪಡಿಸ್ತಾ ಇರುವಂತ ರೀತಿ ಗಮನಿಸ್ತಾ ಇದ್ದೀರಿ. ಬಿಡ್ರಪ್ಪ, ನಾನು ಎಲ್ಲೂ ಹೋಗಲ್ಲ, ಅಳಬೇಡಿ ಅಂತ ಅವ್ರನ್ನ ಸಮಾಧಾನ ಪಡಿಸಿರುವಂತದ್ದು ನೋಡಿ. ಆ ಬೆಂಬಲಿಗರ ಆ ಪ್ರೀತಿ, ವಿಶ್ವಾಸ, ನಂಟು ಸುಮ್ನೆ ಅಲ್ಲ. ಹಣ ಸಂಪಾದಿಸಬಹುದು, ಅಧಿಕಾರ ಪಡ್ಕೊಳ್ಬಹುದು, ಆದ್ರೆ ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆಯಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ. ಅಧಿಕಾರದಲ್ಲಿ ಇದ್ದಾಗ್ಲೂ, ಅಧಿಕಾರದಿಂದ ಕೆಳಗಿಳಿಯುವಂತ ಸಂದರ್ಭದಲ್ಲೂ ಆ ಸಿಗುವಂತ ಪ್ರೀತಿ, ವಿಶ್ವಾಸ ಇದೆಯಲ್ಲ, ಸಿದ್ದರಾಮಯ್ಯನವರು ಗಳಿಸಿದಂತದ್ದು. ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಅಂತ ಸುಮ್ಮನೆ ಕರೆಯೋದಿಲ್ಲ ಅವ್ರನ್ನ. ಅವ್ರು ಕೊಟ್ಟಂತ ಯೋಜನೆಗಳು, ಕೊಟ್ಟಂತ ಕೊಡುಗೆಗಳು ಜನರ ಮನ ಮುಟ್ಟಿದೆ. ಅದೆಷ್ಟೋ ಜನರು ಈ ಯೋಜನೆಗಳ ಫಲಾನುಭವಿಗಳಾಗಿ ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ಆ ಅಭಿಮಾನ ವ್ಯಕ್ತವಾಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದಾರೆ, ಅನೇಕರು ಭಾವುಕರಾಗಿದ್ದಾರೆ. ಏನೋ ತಮ್ಮ ಅಣ್ಣ ತಮ್ಮನೋ ತಂದೆನೋ ಅಧಿಕಾರ ಕಳ್ಕೊಳ್ತಾ ಇರುವಂತ ಆ ಭಾವ ಅವರ ಮುಖದಲ್ಲಿ. ಅನೇಕರು ಅವರನ್ನ ತಂದೆ ಸ್ಥಾನದಲ್ಲಿ ಕಂಡವರಿದ್ದಾರೆ, ಅಣ್ಣನ ಸ್ಥಾನದಲ್ಲಿ ಕಂಡವರಿದ್ದಾರೆ. ಸಿದ್ದರಾಮಯ್ಯ ಬರೀ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿಲ್ಲ ನೋಡಿ, ಅವರು ಕೂಡ ಭಾವುಕ ಆಗುವಂತ ಕ್ಷಣಗಳು. ಎಷ್ಟು ಜನ ಅಲ್ಲಿ ಕಣ್ಣೀರಿಡ್ತಿದ್ದಾರೆ. ಆ ಕ್ಷಣಗಳನ್ನ ನೋಡಿದ್ರೆ ಎಂತವರಿಗೂ ಕೂಡ ಮನ ಕಲಕುತ್ತೆ. ಕಾರಣ ಎಷ್ಟು ಅಭಿಮಾನವನ್ನ ಸಂಪಾದನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತ.
ಈ ಅಭಿಮಾನ ಸಂಪಾದನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದೇ ಕ್ಷಣ, ಇದೊಂದೇ ದೃಶ್ಯ ಸಾಕ್ಷಿ ಅಲ್ಲ. ಸಿದ್ದರಾಮೋತ್ಸವ ನಡೆದಾಗ, ಅವರ ಕಾಂಗ್ರೆಸ್ನ ವೇದಿಕೆ ಕಾರ್ಯಕ್ರಮಗಳು ನಡೆದಾಗ ಅದೆಷ್ಟೋ ಜನ ಸಿದ್ದರಾಮಯ್ಯನವರಿಗೊಂದು ಶೇಕ್ ಹ್ಯಾಂಡ್ ಮಾಡಬೇಕು ಅಂತ, ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೋಬೇಕು ಅಂತ, ಅವ್ರ ಭಾಷಣವನ್ನ ಎದುರುಗಡೆಯಿಂದ ನೇರವಾಗಿ ನೋಡ್ಬೇಕು ಅಂತ ಎಲ್ಲೆಲ್ಲಿಂದಾನೋ ಬಂದಿದ್ದು ಕೂಡ ಇದೆ. ಸದ್ಯ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಆ ಕ್ಷಣ ಹತ್ತಿರವಾಗ್ತಾ ಇದ್ದಂತೆ ಅವರ ಬೆಂಬಲಿಗರ ಕಣ್ಣಂಚಲ್ಲಿ ಕಣ್ಣೀರು ಜಿನುಗ್ತಾ ಇದೆ. ಭಾವುಕರಾಗಿದ್ದಾರೆ. ನೀವು ರಾಜೀನಾಮೆ ಕೊಡ್ಲೇಬೇಡಿ ಅನ್ನೋ ರೀತಿಯಾಗಿ ಪಟ್ಟು ಹಿಡ್ತಿದ್ದಾರೆ. ನಿನ್ನೆ ಕೂಡ ಅವರ ಆಪ್ತ ಸಚಿವರು ಇದೇ ರೀತಿಯಾಗಿ ಪರಿಪರಿಯಾಗಿ ಕೇಳ್ಕೊಂಡ್ರು, 3 ತಿಂಗಳು ಕಂಟಿನ್ಯೂ ಮಾಡಿ ನೀವೇ ಸಿಎಂ ಆಗಿ, ಅಲ್ಲಿವರೆಗೂ ನೀವೇ ಇರಿ ಅಂತ. ಬಟ್ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪಲಾರೆ ಅಂತೇಳಿ ಹೈಕಮಾಂಡ್ಗೆ ಹೇಳಿ ಬಂದಿದ್ದೀನಿ, 28ನೇ ತಾರೀಕು ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ. ಹಾಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳೇ ಬಿಟ್ರು. ಹೀಗಾಗಿ ಅವರ ಬೆಂಬಲಿಗರು ಎಷ್ಟೇ ಕೂಡ ನಡೀತೀವಿ ಅಂತ ನಿನ್ನೆ ಕೂಡ ಸಿದ್ದರಾಮಯ್ಯನವರು ಒಂದು ಪೋಸ್ಟ್ ಹಾಕೊಂಡಿದ್ರು. ಆ ಗ್ಯಾರಂಟಿ ಯೋಜನೆಗಳ ಸಾಧನೆ ಏನಿದೆ ಅದನ್ನ ನಾವು ಕನ್ನಡಿಗರಿಗೆ ಅರ್ಪಣೆ ಮಾಡ್ತೀವಿ ಅಂತ. ಇದೇ ಹೇಳೋದು, ಅವ್ರು ಮಾಡಿರುವಂತ ಸಾಧನೆಯನ್ನ ಅವರಿಗೆ ಕ್ರೆಡಿಟ್ ತೆಗೆದುಕೊಳ್ಳೋದಲ್ಲ, ಬದಲಾಗಿ ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕ್ರೆಡಿಟ್ ಅನ್ನ. ಹಾಗಾಗಿನೇ ಹೇಳೋದು ಸಿದ್ದರಾಮಯ್ಯ ಒಬ್ಬ ಬ್ಯೂಟಿಫುಲ್ ರಾಜಕಾರಣಿ ಅಂತ. ಅಷ್ಟು ಸುಂದರವಾಗಿತ್ತು ಅವರ ರಾಜಕಾರಣ. ಯಾವುದೇ ಭ್ರಷ್ಟಾಚಾರದ ಆರೋಪಗಳನ್ನ ಹೊತ್ತಿದ್ದಿಲ್ಲ, ಯಾವುದೇ ಬ್ಲಂಡರ್ ಮಾಡಿದ್ದಿಲ್ಲ, ಅಥವಾ ವಯಸ್ಸಿನ ಕಾರಣ ಕೊಟ್ಟು ಅವರನ್ನ ಈ ಸ್ಥಾನದಿಂದ ಕೆಳಗಿಳಿಸಿಲ್ಲ, ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವ್ರನ್ನ ಕೆಳಗಿಳಿಸಿಲ್ಲ. ಬದಲಿಗೆ ಜನರೇಷನ್ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೆಗೆದುಕೊಂಡಿರುವಂತ ಗಟ್ಟಿ ನಿರ್ಧಾರ. ಆ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬದ್ಧರಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇರೋದು. ಪದತ್ಯಾಗ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದೆಷ್ಟೇ ಗಟ್ಟಿ ರಾಜಕಾರಣಿ ಆಗಿರ್ಲಿ, ಎಷ್ಟೇ ಮನಸ್ಸು ಸದೃಢ ಆಗಿದ್ರೂ ಕೂಡ ಈ ರೀತಿ ಪದತ್ಯಾಗ ಮಾಡುವಾಗ, ಅಧಿಕಾರ ಬಿಟ್ಟು ಕೊಡುವಾಗ ಆಗುವಂತ ನೋವಿದೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಹೊರತೇನಲ್ಲ, ಅವರಿಗೂ ನೋವಾಗ್ತಾ ಇರುತ್ತೆ. ಆದ್ರೆ ಎಲ್ಲೂ ಕೂಡ ಅದನ್ನ ತೋರ್ಪಡಿಸಿಲ್ಲ. ನಾನು ಬಹಳ ಸಂತಸದಿಂದಾನೇ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾ ಇದ್ದೀನಿ, ಮುಂದಿನ ಪೀಳಿಗೆಗೆ, ಮುಂದಿನ ಯುವ ಜನತೆಗೆ, ಮುಂದೆ ನಮ್ಮ ಪಕ್ಷಕ್ಕಾಗಿ ಅಂತ.